ಬೆಂಗಳೂರಿನಲ್ಲಿ ಎರಡನೇ ಅತ್ಯಂತ ದೊಡ್ಡ ಕ್ರೈಮ್ ಒಂದು ನಡೆದಿದೆ. ನೀವು 2-3 ದಿನದಿಂದ ನೋಡ್ತಾ ಇರ್ಬೋದು. 7,11,00,000 ರೂಪಾಯಿ ಹಣವನ್ನ ಕದ್ದಿದ್ದಾರೆ. ಅದು ಕೂಡ CMS ವಾಹನದಿಂದ ಡೈರೆಕ್ಟ್ ಆಗಿ. ಏಕಪ್ಪ ನಮ್ಮ ಬೆಂಗಳೂರಿನ ಸಿಸ್ಟಮ್, ಸೆಕ್ಯೂರಿಟಿ ಸಿಸ್ಟಮ್ ಅಷ್ಟೊಂದು ವೀಕ್ ಇದೆಯಾ? ಕಳ್ಳರನ್ನ ಹಿಡಿಯೋದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಅಷ್ಟಕ್ಕೂ ಆ CMS ವಾಹನದಲ್ಲಿ GPS ಇರ್ಲಿಲ್ವಾ? CCTV ಇರ್ಲಿಲ್ವಾ? ಲೈವ್ ಆಕ್ಸೆಸ್ ಇರ್ಲಿಲ್ವಾ? ಎಮರ್ಜೆನ್ಸಿ ಬಟನ್ ಇರ್ಲಿಲ್ವಾ? ಅಥವಾ ಗನ್ ಮ್ಯಾನ್ಗಳು ಯಾಕೆ ಕೆಲಸ ಮಾಡಲಿಲ್ಲ? ಇವೆಲ್ಲದಕ್ಕೂ ಆನ್ಸರ್ ಈ ವಿಡಿಯೋದಲ್ಲಿದೆ. ಪಿನ್ ಟು ಪಿನ್ ಇಂಚಿಂಚು ಮಾಹಿತಿ ಏನೇನಾಯ್ತು ಅಂತ ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. 19ನೇ ತಾರೀಕು ಬುಧವಾರ 12 ಗಂಟೆಗೆ JP ನಗರದಲ್ಲಿರುವಂತಹ HDFC ಬ್ಯಾಂಕ್ ನಿಂದ 7,11,00,000 ರೂಪಾಯಿ CMS ವಾಹನಕ್ಕೆ ಲೋಡ್ ಆಗುತ್ತೆ. ಸೊ ಈ CMS ವಾಹನ HDFC ಬ್ಯಾಂಕ್ JP ನಗರ ಬ್ರಾಂಚ್ ಇಂದ ಹೋಗಬೇಕಾಗಿದ್ದು ಲಿಂಗರಾಜಪುರಂ ಅಲ್ಲಿರುವಂತಹ CMS ನ ವೋಲ್ಟ್ ಅಂದ್ರೆ ಕ್ಯಾಶ್ ನ ಸ್ಟಾಕ್ ಮಾಡುವಂತಹ ಒಂದು ಬ್ರಾಂಚ್ಗೆ. CMS ನ ನಾವು ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಕರಿತೀವಿ. ಬೆಂಗಳೂರಿನಲ್ಲಿರುವಂತಹ 80% ATM ಗಳಿಗೆ ಅಥವಾ ಕ್ಯಾಶ್ ನ ಟ್ರಾನ್ಸ್ಫರ್ ಏನಿದೆ ಇದೇ ಒಂದು ಕಂಪನಿ ಮಾಡುತ್ತೆ. ಸೊ ಇದು ಕ್ಯಾಶ್ ಅನ್ನ ತೆಗೆದುಕೊಂಡು ಲಿಂಗರಾಜಪುರಂ ಅಲ್ಲಿರುವಂತಹ ವೋಲ್ಟ್ ನ ಬ್ರಾಂಚ್ ಗೆ ಹೋಗ್ತಾ ಇತ್ತು. ಸೊ ಅಲ್ಲಿಂದ ಇಂಡೆಂಟ್ ಪ್ರಕಾರ ATM ಗಳಿಗೆ ಆಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಬ್ಯಾಂಕ್ ಇಂದ CMS ಗೆ ಬರುತ್ತೆ. CMS ಅದನ್ನ ಬ್ಯಾಂಕ್ನ ರಿಕ್ವೈರ್ಮೆಂಟ್ ಏನು ಇಂಡೆಂಟ್ ಕೊಟ್ಟಿರುತ್ತೆ ಅದ್ರ ಪ್ರಕಾರ ಅದು ATM ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಮ್ಯಾನ್ಯುವಲ್. ಈಗ ತುಂಬಾ ಜನ ಏನು ಅನ್ಕೊಂಡಿದ್ದಾರೆ, CMS ವೆಹಿಕಲ್ ಬ್ಯಾಂಕಿಂದ ATM ಗೆ ತಗೊಂಡು ಹೋಗ್ತಾ ಇತ್ತು, ಆ ನಡುವೆ ರಾಬರಿ ಆಗೋಗಿದೆ, ಈ ಒಂದು ಘಟನೆ ನಡೀತು ಅಂತ. ಬಟ್ ಅದು ಆಕ್ಚುಲಿ ಅಲ್ಲ. ಸೊ ರೀಸೆಂಟ್ ಆಗಿ ನೋಡಬಹುದು, CMS ನ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತಹ ರಿಟೈರ್ಡ್ SP ನಟರಾಜ್ ಅವರು ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ಈ ವೆಹಿಕಲ್ ಹೋಗ್ತಾ ಇದ್ದಿದ್ದು JP ನಗರ ಟು ಲಿಂಗರಾಜಪುರಂ ಅಲ್ಲಿರುವಂತಹ CMH ಏನು HBR ಲೇಔಟ್ ನಲ್ಲಿ ಅದರ ಬ್ರಾಂಚ್ ಇದೆ, ಅಲ್ಲಿಗೆ ಹೋಗ್ತಾ ಇತ್ತು. ಸೊ ವಾಪಸ್ ವಿಷಯಕ್ಕೆ ಬರೋಣ, ಹೇಗಾಯ್ತು ಇದು ಅಂತ. ಸೊ 12 ಗಂಟೆಗೆ 7,11,00,000 ರೂಪಾಯಿ CMS ವಾಹನಕ್ಕೆ ಲೋಡ್ ಆಗುತ್ತೆ. ಸೊ CMS ವಾಹನದಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತ ಫಸ್ಟ್ ನೋಡೋದಾದ್ರೆ, ಯೂಶುವಲಿ ಒಂದು ಡ್ರೈವರ್ ಇರ್ತಾನೆ, ಒಬ್ಬ ಡ್ರೈವರ್ ಇರ್ತಾನೆ. ಇದಕ್ಕೆ 2 ಗನ್ಮ್ಯಾನ್ಗಳಿರುತ್ತೆ. ಡಿಪೆಂಡ್ ಅಪಾನ್ ಯಾವ ರೀತಿಯಾದಂಥ ಕ್ಯಾಶ್ಗಳು ಇರುತ್ತೆ, ಎಷ್ಟು ಕ್ಯಾಶ್ ಇರುತ್ತೆ, ಇದು ಮ್ಯಾಕ್ಸಿಮಮ್ ಕೆಪಾಸಿಟಿ ಏನು. ಈ CMS ವಾಹನದಲ್ಲಿ ಇವತ್ತು ಇದ್ದಂತಹ ದುಡ್ಡು ಏನಿತ್ತು ಬುಧವಾರ 7,11,00,000 ರೂಪಾಯಿಗಳು ಈ ಒಂದು ವೆಹಿಕಲ್ ಅಲ್ಲಿ ಇತ್ತು. ಸೊ ಇದರಲ್ಲಿ 2 ಗನ್ಮ್ಯಾನ್ಗಳು, ಒಬ್ಬ ಕಸ್ಟೋಡಿಯನ್ ಮತ್ತೆ ಒಬ್ಬ ಡ್ರೈವರ್, 4 ಜನ ಇರ್ತಾರೆ. ಸೊ ಇದನ್ನ ನೀವು ಯಾವ ರೀತಿ ಲೈವ್ ಟ್ರ್ಯಾಕ್ ಮಾಡಲ್ವಾ ಅಥವಾ ಲೈವ್ CCTV ಆಕ್ಸೆಸ್ ಇರಲ್ವಾ? ಇವತ್ತು ನಾವು ನೋಡ್ತೀವಿ, ಎಲ್ಲೋ ನಮ್ಮ ಮನೆ ಎಲ್ಲೋ ಇರುತ್ತೆ, ಸದಾಶಿವ ನಗರದಲ್ಲೋ, ಬನಶಂಕರಿನಲ್ಲೋ, ಜಯನಗರದಲ್ಲೋ ಎಲ್ಲೋ ಇರುವಂತ ಒಂದು ನಮ್ಮ ಶಾಪು, ನಮ್ಮ ಬಿಸ್ನೆಸ್ ಅಲ್ಲಿರುವಂತ ಆಕ್ಸೆಸ್ ನ ಲೈವ್ CCTV ನ ನಾವು ಮೊಬೈಲ್ ಅಲ್ಲಿ ಕೂತ್ಕೊಂಡು ನೋಡ್ತೀವಿ. ಆದ್ರೆ ಇಷ್ಟು ಮೊತ್ತದ ದೊಡ್ಡ ಹಣವನ್ನ ಇವರು ಸಾಗಿಸ್ಬೇಕಾದ್ರೆ ಇದಕ್ಕೆ ಯಾವುದೇ ಲೈವ್ ಆಕ್ಸೆಸ್ ಇರ್ಲಿಲ್ವಾ? ಯಾಕಂದ್ರೆ ಅದನ್ನ ಯಾರು ಟ್ರ್ಯಾಕ್ ಮಾಡ್ಲಿಲ್ವಾ? ಯಾರೋ ಮ್ಯಾನೇಜರ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಆಗಿರ್ಬೋದು, ಯಾರು ನೋಡ್ಲಿಲ್ವಾ? ಇದು ಕೂಡ ಒಂದು ಲೂಪ್ ಹೋಲ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಇದ್ದಂತ ಈ 4 ಜನ ಈ ವೆಹಿಕಲ್ ನ ತಗೊಂಡುಕೊಂಡು ಹೋಗ್ತಾ ಇದ್ದಂಥದ್ದು ಲಿಂಗರಾಜಪುರಂನ ವೋಲ್ಟ್ ಬ್ರಾಂಚ್ ಗೆ, ಅಂದ್ರೆ ಅಲ್ಲಿ ಹಣವನ್ನ ಜಮಾ ಮಾಡೋದಕ್ಕೆ ತಗೊಂಡು ಹೋಗ್ತಾರೆ. ಸೊ ಆದ್ರೆ ಇವರು ಹೋಗ್ತಾ ಇದ್ದಂತ ದಾರಿಯ ಮಧ್ಯದಲ್ಲಿ ಎಲ್ಲಿ ಅಶೋಕ ಪಿಲ್ಲರ್ ಬಳಿ ಒಂದು ಇನೋವಾ ಕಾರ್ ಬರುತ್ತೆ. KA03 ರಿಜಿಸ್ಟರ್ಡ್ ನಂಬರ್. 7 ಜನ ಅದರಲ್ಲಿ RBI ಆಫೀಸರ್ಸ್ ಕೂತಿರ್ತಾರೆ. ಹಾಗೆ ಚೇಸ್ ಮಾಡಿ ಗಾಡಿನ ಸೈಡ್ಗೆ ಹಾಕಿ ಕೇಳ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನಾವು RBI ಇಂದ ಬಂದಿದೀವಿ ಅಂತ ID ಕಾರ್ಡ್ ತೋರಿಸ್ತಾರೆ. ನೀವು ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಫಾಲೋ ಮಾಡಿಲ್ಲ, ತೋರಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅವರು ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲ ತೋರಿಸ್ತಾರೆ. ಕಸ್ಟೋಡಿಯನ್ಸ್ ಅಲ್ಲೇ ಇರ್ತಾರೆ, ಗನ್ಮೆನ್ ಅಲ್ಲೇ ಇರ್ತಾರೆ. RBI ಅಂತ ಹೇಳಿದ್ರಲ್ವಾ, ಸೊ RBI ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನು ಮಾಡೋಕ್ಕಾಗಲ್ಲ, ಇವರು ನ್ಯೂಟ್ರಲೈಸ್ ಆಗೋಗ್ಬಿಡ್ತಾರೆ. ಅದಾದ್ಮೇಲೆ ಈ ದರೋಡೆಕೋರರ ಗ್ಯಾಂಗ್ 7 ಜನ ಏನಿತ್ತು ಇನೋವಾ ಕಾರಲ್ಲಿ ಏನ್ ಬಂದಿದ್ರು, ಏನು ಇನ್ವೆಸ್ಟಿಗೇಷನ್ ಮಾಡೋ ನೆಪದಲ್ಲಿ ಒಬ್ಬೊಬ್ಬರನ್ನೇ ಅವ್ರನ್ನ ರೆಡಿ ನ್ಯೂಟ್ರಲೈಸ್. ಯಾಕೆಂದ್ರೆ ಇವಾಗ ಅವರು 4 ಜನ ಇದ್ದಾರೆ, ಸಪೋಸ್ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು ಅಂದ್ರೆ ಇವ್ರು ಸಿಕ್ಕಾಕೋತಾರೆ. ಸೊ ಹಾಗಾಗಿ ಒಬ್ಬೊಬ್ಬರನ್ನೇ ಮಾತಾಡ್ಕೊಂಡು ಇನೋವಾಗ ಹಾಕೋತಾರೆ. ಇವರು ಇಬ್ರು CMS ವ್ಯಾನ್ಗೆ ಹೋಗ್ತಾರೆ. ಯಾಕೆಂದ್ರೆ CMS ವ್ಯಾನ್ ಅಲ್ಲಿ ಇದ್ದಿದ್ದು ಒಬ್ರೆ, ಅವರು ಡ್ರೈವರ್. ಸೊ ಡ್ರೈವರ್ನ ಹಾಕೊಂಡು ಗಾಡಿನ ಸೀದಾ ಡೈರಿ ಸರ್ಕಲ್ ಕಡೆ ತಗೊಂಡೋಗ್ತಾರೆ. ಸೊ ಇದೆಲ್ಲ ಮುಂಚೆ ಪ್ಲಾನ್ ಆಗಿತ್ತು. ಯಾರು ಪ್ಲಾನ್ ಮಾಡಿದ್ರು, ಇದ್ರ ಕಿಂಗ್ ಪಿನ್ ಯಾರು, ಹೇಗೆ ಇವರು ಪ್ಲಾನ್ ಮಾಡ್ತಾರೆ, ಅವರ ಹಿಸ್ಟರಿ ಏನು, ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಈಗ ಏನಾಯ್ತು, ಇನಿಷಿಯಲ್ ಸ್ಟೇಜ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಡೈರಿ ಸರ್ಕಲ್ ಹತ್ರ ಕಾರ್ ಹೋಗುತ್ತೆ, ಅಲ್ಲಿ ಯಾವುದೇ CCTV ಇರೋದಿಲ್ಲ. ಫ್ಲೈಓವರ್ ಮೇಲೆ ಕಾರ್ ನಿಲ್ಲಿಸ್ತಾರೆ. ಕಾರ್ನ ನಿಲ್ಲಿಸಿ ಆ 7 ಜನನ ಇವರು ಯಾವ ರೀತಿ, ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗಿತ್ತು, ಓಕೆ ನಾವು ಟ್ರ್ಯಾಪ್ ಆಗಿದ್ದೀವಿ, ಇದೊಂದು ಸ್ಕ್ಯಾಮ್, ಇದೊಂದು ಟ್ರ್ಯಾಪ್ ಅಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅನ್ನೋದು ಗೊತ್ತಾಗಿತ್ತು. ಸೊ ಅಷ್ಟರಲ್ಲಿ ಅವ್ರ ಫೋನ್ ಅನ್ನ ಕಿತ್ಕೊಂಡಿದ್ರು, ಎಲ್ಲಾನು ಕಿತ್ಕೊಂಡಿದ್ರು. ಅವ್ರನ್ನ ಅಲ್ಲೇ ದಾರಿ ಮಧ್ಯದಲ್ಲಿ ಅವ್ರನ್ನ ಬಿಡ್ತಾರೆ. ಅವ್ರ ಹತ್ರ ಯಾವುದೇ ಫೋನ್ಸ್ ಇರೋದಿಲ್ಲ. ಈಗ ಡೈರಿ ಸೈಕಲ್ ಮೇಲೆ ವ್ಯಾನ್ ಬರುತ್ತೆ. ವ್ಯಾನ್ ನಿಂತ್ಕೊಂಡ್ಮೇಲೆ ಅಲ್ಲಿದ್ದಂಥ ಎಲ್ಲ ದುಡ್ಡನ್ನ ಏನು ಡ್ರೈವರ್ ಇದ್ದ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವನ್ನ ತಮ್ಮ ವಶಕ್ಕೆ ತಗೊಂಡು ಅವನ ಹತ್ರ ಇದ್ದಿದ್ದಂತಹ ಫೋನು ಮತ್ತೊಂದು ಮಗದೊಂದು ಎಲ್ಲಾನು ಇಸ್ಕೊಂಡು ವ್ಯಾನ್ ಅಲ್ಲಿದ್ದಂತಹ ಸಂಪೂರ್ಣ ದುಡ್ಡನ್ನ ತಗೊಂಡು ಪರಾರಿ ಎಸ್ಕೇಪ್ ಆಗೋಗ್ತಾರೆ. ಸೊ ನೋಡ್ತಿದ್ದಂತೆ ಇದಂತೂ ನ್ಯಾಷನಲ್ ನ್ಯೂಸ್ ಆಗೋಗುತ್ತೆ.
ನೀವೇನೇ ಓಪನ್ ಮಾಡಿದ್ರು 7 ಕೋಟಿ 11 ಲಕ್ಷ 7 ಕೋಟಿ 11 ಲಕ್ಷ. ಸೊ ಇವಾಗ ಇರುವಂತ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇದರ ಕಿನ್ಪಿನ್ಗಳು ಯಾರಿದ್ದಾರೆ ಅವರು ಗೊತ್ತಾಗಿದೆ. ಕಿನ್ಪಿನ್ ಯಾರಿದ್ರು ಅವ್ರು ಗೊತ್ತಾಗಿದ್ದಾರೆ. ಅದರ ಜೊತೆಗೆ 7 ಕೋಟಿನಲ್ಲಿ ದುಡ್ಡು ಎಷ್ಟು ವಾಪಸ್ ಬಂದಿದ್ಯಪ್ಪ ನೋಡಿ. ನೀವು ರೀಸೆಂಟ್ ಆಗಿರುವಂತಹ ಯಾವುದೇ ರಾಬರಿಗಳನ್ನ ತಗೊಳ್ಳಿ ಅಥವಾ ಹಿಂದೆ ಆಗಿರುವಂತಹ ರಾಬರಿಗಳನ್ನ ತಗೊಳ್ಳಿ, ಯಾವತ್ತೂ ಕೂಡ ಸಂಪೂರ್ಣ ದುಡ್ಡು ವಾಪಸ್ ಬರಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ತುಂಬಾ ಸಲ ನಾನು ಯೋಚನೆ ಮಾಡ್ತಾ ಇರ್ತಿದ್ದೆ, ಈ ಸಿಸ್ಟಮ್ಸೇ ಹಾಗಿದೆಯಾ ಅಥವಾ ಇದರಲ್ಲಿ ಬೇರೆ ಬೇರೆ ಲೇಯರ್ಸ್ ಬಂದು ಅದರಲ್ಲಿ ಫಿಲ್ಟರ್ ಆಗೋಗುತ್ತಾ, ಇದು ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗಬೇಕು. ಅದು ನೀವು ಗೊತ್ತಿದ್ರೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಅನಿಸಿಕೆ ಇದ್ರೆ ಕಾಮೆಂಟ್ ನಲ್ಲಿ ಹಾಕಿ. ಸೊ ಈಗ ಬರ್ತಾ ಇರುವಂತ ಮಾಹಿತಿ 5 ಕೋಟಿ ಲಭ್ಯವಿದೆ, 5 ಕೋಟಿ ಸಿಕ್ಕಿದೆ. ಸೊ ಇದಾದ ನಂತರ ಇದನ್ನ ಯಾವ ರೀತಿ ಅವ್ರು ಟ್ರ್ಯಾಕ್ ಮಾಡೋದು, ಇದನ್ನ ಯಾವ ರೀತಿ ಇದು ಮಾಡಿದ್ರು ಅಂತ ನೋಡೋದಾದ್ರೆ ನೋಡಿ, ಪೊಲೀಸರಿಗೆ ಇದೊಂಥರ ತಲೆ ಕೆಟ್ಟೋಗುತ್ತೆ. ಏನಿದು ಯಾವ ರೀತಿ ಆಯ್ತು, ಹಿಡಿಲೇಬೇಕು. 7 ಕೋಟಿ 11 ಲಕ್ಷ ಅದು ಜನರ ದುಡ್ಡು HDFC ಬ್ಯಾಂಕ್ ಇಂದ ಬರ್ತಾ ಇದೆ. 12:30 ಆಗಿದ್ದು 1 ಗಂಟೆ ಅರ್ಧ ಗಂಟೆಯಲ್ಲಿ ಅಶೋಕ ಪಿಲ್ಲರ್ ಇಂದ ಡೈರಿ ಸರ್ಕಲ್ಗೆ ಕೇವಲ 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಮಾಡಿದ್ರು ಅಂದ್ರೆ ಸುಮ್ಮನೆನಾ? ಸೊ ಇದ್ರ ಹಿಂದೆ ಇದ್ದಂತ ಕಿಂಗ್ ಪಿನ್ಗಳನ್ನ ತಗೊಂಡಿದ್ದಾರೆ ನೋಡಿ. ಯಾವುದೇ ಒಂದು ದರೋಡೆನ ಮಾಡಿದ್ರಿ, ನಾವು ನೋಡಿದ್ವಿ ನೆಟ್ಫ್ಲಿಕ್ಸ್ ಅಲ್ಲಿ ಬರುವಂತ ಮನಿ ಹಿಸ್ಟು, ಆಮೇಲೆ ಈ ಯಾವುದು ಫರ್ಜಿ, ಇದರಲ್ಲೆಲ್ಲ ದುಡ್ಡನ್ನು ಯಾವ ರೀತಿ ಲೂಟ್ ಮಾಡ್ತಾರೆ ಅಂತ. ಇಷ್ಟೊಂದು ಲೂಪ್ ಹೋಲ್ಗಳನ್ನ ಯೂಸ್ ಮಾಡಿಕೊಂಡು ದರೋಡೆ ಮಾಡೋದಕ್ಕೆ ಅಷ್ಟೊಂದು ಬ್ರೈನ್ ಬೇಕಲ್ವಾ, ಅಷ್ಟೊಂದು ಟೆಕ್ನಾಲಜಿ ಬೇಕಲ್ವಾ, ಅಷ್ಟೊಂದು ರಿಸರ್ಚ್ ಬೇಕಲ್ವಾ, ಯಾವ ರೀತಿ ಮಾಡಿದ್ರು ಅಂತ ನೋಡಿ. ಇದಕ್ಕೆ ಹೇಳೋದು. ಫೈನಲಿ ಬೆಂಗಳೂರಿನ ಪೊಲೀಸರು ಇವ್ರನ್ನ ಕಂಡಿಡಿದು ಯಾರು ಅಂತ ಈಗ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಬಾಕಿ ಉಳಿದಂತ ದುಡ್ಡು ಕೂಡ ಬರಬೇಕಾಗಿದೆ. ಇದಕ್ಕೆ ಮೇನ್ ಕಿಂಗ್ ಪಿನ್ ಅನ್ನುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿ, ಕಾನ್ಸ್ಟೇಬಲ್ ಅಣ್ಣಪ್ಪ ಅಂತ ಅವರ ಹೆಸರು. ಅದ್ರ ಜೊತೆಗೆ CMS ನ ಸಿಬ್ಬಂದಿ, ಮಾಜಿ ಸಿಬ್ಬಂದಿ, ಮುಂಚೆ ಕೆಲಸ ಮಾಡ್ತಾ ಇದ್ರು, ಈಗ ರಿಟೈರ್ಡ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬಂದಿದೆ. ಅವನ ಹೆಸರು ಝೇವಿಯರ್ ಅಂತ. ಇವನು ಏನ್ ಮಾಡ್ತಿದ್ದ ಅಂದ್ರೆ ಇದೇ CMS ವಾಹನದಲ್ಲಿ ಕೆಲಸ ಮಾಡ್ತಿದ್ದಂತವನು, ಇದರ ಲೂಪ್ ಹೋಲ್ಗಳನ್ನ ತಿಳ್ಕೊಂಡಿದ್ದಂತವನು. ಸೊ ಇವರಿಬ್ರು ಸೇರಿ 7 ಜನ, ಲಿಂಗರಾಜಪುರಂ, ಬಾಣಸ್ವಾಡಿ ಸುತ್ತಮುತ್ತ ಒಂದು 7 ಜನ ಹುಡುಗರನ್ನ ತಗೊಂಡು, 22 ವರ್ಷದ ಹುಡುಗರು, ಕೆಲವರು ನಾನು ಆಧಾರ್ ಕಾರ್ಡ್ಸ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ, 2004 2002 ಬಾರ್ನ್ ಪೀಪಲ್, ಇವರೆಲ್ಲ ಜೆನ್ಜಿ ಕಿಡ್ಸ್. ದಿಢೀರ್ ಅಂತ ಶ್ರೀಮಂತರಾಗ್ಬಿಡ್ಬೇಕು, ಇನ್ನೊಂದು ಮತ್ತೊಂದು ಏನ್ ಆಸೆನೋ ಗೊತ್ತಿಲ್ಲ. ಆ ಒಂದು ಆಸೆಯಿಂದ ಮಾಡಿರುವಂತದ್ದು 7 ಜನ ಒಂದು ಇನೋವಾ ಕಾರನ್ನ ತಗೋತಾರೆ, ಫೇಕ್ ಅದಕ್ಕೆ ನಂಬರ್ ಪ್ಲೇಟ್ ಅನ್ನ ಹಾಕ್ತಾರೆ. ಆ ನಂಬರ್ ಪ್ಲೇಟ್ ರ್ಯಾಂಡಮ್ ಆಗಿ ತಗೊಂಡಿದ್ದಾರೆ, ಬಟ್ ಅದು ಏನ್ ಹೇಳ್ತೀವಿ, ಕಾಕತಾಳೀಯವಾಗಿ ನೋಡಿದ್ರೆ ಅದೇ ಕಲ್ಯಾಣ ನಗರ ಸುತ್ತಮುತ್ತ ಇರುವಂತ ಒಂದು ಶಿಫ್ಟ್ ಕಾರ್ನ ನಂಬರ್ ಪ್ಲೇಟ್ ಆಗಿತ್ತು. ಆ ನಂಬರ್ ಪ್ಲೇಟ್ ನ ತಗೊಂಡು ಇದಕ್ಕೆ ಹಾಕೋತಾರೆ, ಒಂದು ಫೇಕ್ ಸ್ಟಿಕ್ಕರ್ ಅಂಟಿಸ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಸೊ ಇದೆಲ್ಲ ಮಾಡೋದಕ್ಕೆ ಯಾರಪ್ಪ ಮೇನ್ ಅಂತಂದ್ರೆ ನೋಡಿ, ಈ ಪೊಲೀಸ್ ಕಾನ್ಸ್ಟೇಬಲ್. ಇವರು ನೀವು ಹಿಸ್ಟ್ರಿ ನೋಡೋದಾದ್ರೆ ಕುಂಬಳಗೋಡು ಕೇಸ್ನಲ್ಲಿ ಹುಡುಗರನ್ನ ಇಟ್ಟು ರಾಬರಿ ಮಾಡಿಸಿ ಆ ಕೇಸ್ನಲ್ಲಿ ಸಜಾ ಆಗಿ ಜೈಲಿಗೆ ಕೂಡ ಹೋಗಿ ವಾಪಸ್ ಬಂದಿರ್ತಾರೆ. ಅದಾದ್ಮೇಲೆ ಭಾರತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಪ್ರಾಸ್ಟಿಟ್ಯೂಟ್ ಇರ್ತಾರೆ ಅವ್ರ ಹತ್ರ ಮನಿನ ವಸೂಲಿ ಮಾಡದಂತ ಕೇಸ್ನಲ್ಲಿ ಕೂಡ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅದಾದ ನಂತರ MG ರೋಡ್ ಅಲ್ಲಿ ಈ ಕ್ರಿಕೆಟ್ ಟೆಕ್ಕಿಗಳು ಯಾರಿರ್ತಾರೆ, ಕ್ರಿಕೆಟ್ ಫಾಲೋವರ್ಸ್, ಅವ್ರನ್ನ ಕೂಡ ಈತ ಅವ್ರ ಹತ್ರನೂ ಕೂಡ ಮನಿನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾನೆ. ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಈ ಕಾನ್ಸ್ಟೇಬಲ್ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿರ್ತವೆ. ಸೊ ಈತ ಮುಂಚೆ ಕ್ರೈಮ್ ಬೀಟ್ ನಲ್ಲಿ ಇರ್ತಾನೆ. ಸೊ ಕ್ರೈಮ್ ಬೀಟ್ ನಲ್ಲಿ ಇದೆಲ್ಲ ಕೇಸಸ್ ನ ನೋಡಿದ್ಮೇಲೆ ಇವನ ಹೊಯ್ಸಳ ರೆಗ್ಯುಲರ್ ಇದಕ್ಕೆ ಬೀಟ್ಗೆ ಹಾಕ್ತಾರೆ, ಹೊಯ್ಸಳ ಅದಕ್ಕೆ. ಸೊ ಈತ ಇಲ್ಲಿಗೆ ಶಿಫ್ಟ್ ಆಗ್ತಾನೆ. ಈ ತರ ಪರೇಡ್ ಮಾಡ್ಬೇಕಾದ್ರೆ ಇವನಿಗೆ ಸಂಪರ್ಕ ಆಗೋದು ಝೇವಿಯರ್, CMS ನ ಸಿಬ್ಬಂದಿ ಏನ್ ನಾನು ಹೇಳಿದೆ, ಅವನು ಈ ತರ ಕಾಂಟ್ಯಾಕ್ಟ್ ಗೆ ಬರ್ತಾನೆ. ಸೊ ಝೇವಿಯರ್ ಮತ್ತೆ ಅಣ್ಣಪ್ಪ ಇವರಿಬ್ರು ಕೂಡ ಸೇರಿ ಈ ರಾಬ್ರಿನ ಮಾಡೋದಂತ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದಿನ ಚಿಲ್ಲರೆ ಪಿಲ್ಲರೆ ಕಾಸನ್ನ ನೋಡಿದ್ದವರು. ಇವರ ಪ್ಲಾನ್ ಏನಪ್ಪಾ ಇತ್ತು ಅಂದ್ರೆ, ಈಗ CMS ನಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ 50 lakhs 60 lakhs ಈ ತರ ದೊಡ್ಡ ಒಂದು ಅಮೌಂಟ್ ಅನ್ನೇ ಅದು ಕ್ಯಾರಿ ಮಾಡುವಂತ ಒಂದು ವೆಹಿಕಲ್. ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತ 80% ಏನು ವಹಿವಾಟಿದೆ ಕ್ಯಾಶ್ದು ಎಲ್ಲ ಕೂಡ ಇವರೇ ನೋಡುವಂತದ್ದು. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಇವರ ಲೆಕ್ಕಾಚಾರದಲ್ಲಿ ಒಂದು ದೊಡ್ಡ ಅಮೌಂಟ್ ಆಗುತ್ತೆ, ನಾವು ದೊಡ್ಡ ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡು ಇವ್ರು ಮಾಡಿರ್ತಾರೆ. ಸೊ 1 ತಿಂಗಳು ಸತತವಾಗಿ ಆ CMS ವಾಹನನ ಫಾಲೋ ಮಾಡಿರ್ತಾರೆ, ಮ್ಯಾಪ್ ಮಾಡಿರ್ತಾರೆ, ರಿಸರ್ಚ್ ಮಾಡಿರ್ತಾರೆ, ಯಾವ್ಯಾವ ರೂಟು ಎಲ್ಲಿ ರಾಬರ್ ಮಾಡಬೇಕು ಎಲ್ಲವನ್ನ ಇಬ್ರು ಕೂತ್ಕೊಂಡು ಮಾಡಿರ್ತಾರೆ. ಅಂದ್ರೆ ಝೇವಿಯರ್ದು ಲೂಪ್ ಹೋಲ್, CMS ನ ಯಾವ ರೀತಿ ಯಾವ ರೂಟಲ್ಲಿ ಹೋಗುತ್ತೆ, ಎಲ್ಲಿಂದ ಯಾವಾಗ ಮನಿ ಕಲೆಕ್ಟ್ ಮಾಡುತ್ತೆ ಇವೆಲ್ಲ. ಯಾಕೆಂದ್ರೆ ಅವನಿಗೆ ಅದೇ ಕಾಂಟ್ಯಾಕ್ಟ್ ಮತ್ತೆ ಎಲ್ಲ ಬ್ಯಾಕ್ ಗ್ರೌಂಡ್ ಮತ್ತೆ ಸರ್ಕಲ್ ಇರೋದ್ರಿಂದ CMS ನ ಬಗ್ಗೆ ಕಂಪ್ಲೀಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು ಇವರು. ಝೇವಿಯರ್ ಅನ್ನೋನು ಯಾವಾಗ CMS ವಾಹನ ನಾವು ಅಟ್ಯಾಕ್ ಮಾಡ್ತೀವಿ, ಅಲ್ಲಿಂದ ದುಡ್ಡು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಅಲ್ಲಿಂದ ತಗೋಬೇಕು, ಅದನ್ನ ಯಾವ ರೀತಿ ಸಾಗಿಸಬೇಕು, ಆಮೇಲೆ ಪೊಲೀಸ್ ಯಾವ ರೀತಿ ವೆರಿಫಿಕೇಶನ್ ಮಾಡುತ್ತೆ, ಯಾವ ರೀತಿ ಆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡುತ್ತೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ರಾಬರಿ ಆದ್ಮೇಲೆ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು, ಇವೆಲ್ಲವನ್ನ ಕೂಡ ಅಣ್ಣಪ್ಪ ಪ್ಲಾನ್ ಮಾಡಿ ಆ 7 ಜನ ಹುಡುಗರಿಗೆ ಟ್ರೈನ್ ಮಾಡಿರ್ತಾರೆ. ಸೊ ಈಗ ಇರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ಝೇವಿಯರ್ ಮತ್ತೆ ಅಣ್ಣಪ್ಪ ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಒಂದು ಮಾಹಿತಿ ಹೇಳುತ್ತೆ 5 ಕೋಟಿ ಅಪ್ರಾಕ್ಸಿಮೇಟ್ 5 crore
ಸಮಥಿಂಗ್ ಮನಿನ ಆಲ್ರೆಡಿ ರಿಕವರ್ ಮಾಡಿದ್ದೇವೆ ಅಂತ ಒಂದು ಸೋರ್ಸ್ ಹೇಳುತ್ತೆ, ಇನ್ನೊಂದು ಸೋರ್ಸ್ ಹೇಳುತ್ತೆ ಇಲ್ಲ ಇವರಿಬ್ಬರನ್ನ ಕಸ್ಟಡಿಗೆ ತಗೊಂಡಿದೀವಿ, ಇಬ್ರು ಏನು ಕಾರನ್ನ ತಗೊಂಡು ಚಿತ್ತೂರಿನ ಮೂಲಕ ಕುಪ್ಪಂ ಮೂಲಕ ಆಂಧ್ರ ಕಡೆ ಹೋದ್ರು, ಇನ್ನಿಬ್ರು ಚೆನ್ನೈ ಕಡೆ ಹೋಗಿದ್ದಾರೆ ಅಂತ. ಬಟ್ ಈಗ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಈ ರೆಕಾರ್ಡ್ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಕುಪ್ಪಂನ ಬಳಿ CMS ವಾಹನದಲ್ಲಿ ಕ್ಯಾಶ್ ಇತ್ತಲ್ವಾ ಬಾಕ್ಸು, ಆ ಕ್ಯಾಶ್ ಬಾಕ್ಸ್ಗಳು ರೋಡ್ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ವೆಹಿಕಲ್ ನ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಬ್ಬರನ್ನ ಆಂಧ್ರ ಪ್ರದೇಶದ ಚಿತ್ತೂರಿನ ಗಡಿಪಾಲ ಅನ್ನುವಂತ ರಾಕೇಶ್ ಮತ್ತು ರವಿ ಅನ್ನುವಂತ ಇಬ್ಬರನ್ನ ಹುಡುಕಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಒಂದು ಕೇಸ್ ನಿಜವಾಗ್ಲೂ ಹೇಳೋದಂದ್ರೆ ಒಂದು ಸ್ಟಡಿಯಾಗಿ ಉಳ್ಕೊಳ್ಳುತ್ತೆ. ಯಾವ ರೀತಿ ಇವರು ಗೌರ್ಮೆಂಟ್ ಅಥವಾ ಪಬ್ಲಿಕ್ ದುಡ್ಡನ್ನ ಹೊಡೆದ್ರು, ಅದನ್ನ ಯಾವ ರೀತಿ ಇವರು ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಯಾವ ರೀತಿ ಇದನ್ನ ಪ್ಲಾನ್ ಮಾಡಿದ್ರು ಅನ್ನೋಂಥದ್ದು. ವಿಧಿವಶ ಏನಪ್ಪಾ ಅಂತಂದ್ರೆ ಈಗ ಸರ್ಕಾರಿ ಉದ್ಯಮದಲ್ಲಿರುವವರು ಅಥವಾ ಸರ್ಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂಥವ್ರು ಇಂಥವ್ರೇನೆ ಇಂಥ ಒಂದು ಚಟುವಟಿಕೆಗಳಿಗೆ ಏನು ಹೇಳ್ತೀವಿ ಕುಮ್ಮಕ್ಕು ಕೊಟ್ಟು ಅದನ್ನ ಎಸ್ಕೇಪ್ ಮಾಡುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಘೋರವಾದಂತಹ ಕೃತ್ಯ. ಸೊ ನೀವು ಕೇಳ್ಬೋದು ಈ ವ್ಯಾನ್ ಅಲ್ಲಿ GPS ಇರಲಿಲ್ವಾ? GPS ಇತ್ತು, ಲೈವ್ CCTV ಇರಲಿಲ್ವಾ? ಅದರ VDR ಅನ್ನ ತೆಗೆದುಕೊಂಡು ಹೋಗಿದ್ದಾರೆ, ಅದು ಇಲ್ಲ ಅಂತ ಹೇಳ್ತಿದ್ದಾರೆ. ಆ ಜೊತೆಗೆ ಇದರಲ್ಲಿ ಎಮರ್ಜೆನ್ಸಿ ಬಟನ್ ಇರುತ್ತೆ. ನೀವು ಎಮರ್ಜೆನ್ಸಿ ಬಟನ್ ತಕ್ಷಣ ಪ್ರೆಸ್ ಮಾಡಿದ್ರೆ ನೀವು ಏನೇ ಮಾಡಿದ್ರು ಡೋರ್ನ ಲಾಕ್ ಓಪನ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಗನ್ಮನ್ಗಳು ಯಾಕೆ ತಮ್ಮ ಗನ್ಗಳನ್ನ ಯೂಸ್ ಮಾಡಲಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಝೇವಿಯರ್ ಅನ್ನೋಂಥ ಒಬ್ಬ ಸಿಬ್ಬಂದಿ ಸಂಪೂರ್ಣವಾಗಿ ಆ ಲೂಪ್ ಹೋಲ್ಸ್ ನ ಹೇಳ್ಕೊಟ್ಟಿದ್ದಕ್ಕೆ ಈಗ ಯಾರೊಬ್ಬ 7 ಜನ ಬರ್ತಾರೆ RBI ಆಫೀಸರ್ಸ್ ನಾವು ಅಂತ ಹೇಳಿದಾಗ ಅವ್ರ ವಿರುದ್ಧ ಕೆಲಸ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ಯಾರೇ ಆಗಲಿ ನ್ಯೂಟ್ರಲೈಸ್ ಆಗಿ ಹೋಗ್ತಾರೆ. ಆಮೇಲೆ ಇವರಿಗೆ ಕ್ರಾಸ್ ವೆರಿಫಿಕೇಶನ್ ಮಾಡೋಕ್ಕಾಗಲಿ ಅಥವಾ ಕಾಲ್ ಮಾಡಿ ಅವ್ರು ಇದು ಹೇಳೋದಕ್ಕೂ ಕೂಡ ಆಗಲಿಲ್ಲ. ಯಾಕೆಂದ್ರೆ GPS ಇದ್ರು ಅದನ್ನ ಯಾರು ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. 8-10 ವರ್ಷದಿಂದ ಈ CMS 80% ತಗೊಂಡೋಗಿದೆ ಅಂದ್ರೆ ಅದ್ರ ಮೇಲೆ ಎಷ್ಟು ಟ್ರಸ್ಟ್ ಇರುತ್ತೆ ನೀವೇ ಯೋಚನೆ ಮಾಡಿ. ಸೊ ಹಾಗಿದ್ದಾಗ ಎಲ್ಲೋ ಒಂದ್ ಕಡೆ ಇದು ಲೂಪ್ ಹೋಲ್ ಕೂಡ ಆಗಿದೆ. ಆಮೇಲೆ ಇವ್ರನ್ನ ಬಿಟ್ಟಿದ ತಕ್ಷಣ ಇವ್ರು ಕಾಲ್ ಮಾಡೋದಾಗಿತ್ತು. ಇದರಲ್ಲಿ ಈಗ ಇದ್ದವರು ಅಂತ ಝೇವಿಯರ್ ಮಾಜಿ ಕೆಲಸಗಾರ, ಅಂದ್ರೆ ಏನ್ ಹೇಳ್ತೀವಿ ಆಲ್ರೆಡಿ ರಿಟೈರ್ಡ್ ಆಗಿರುವಂತ ವ್ಯಕ್ತಿ, ಅವನು ಈಗ ಕಂಪ್ನಿನಲ್ಲಿಲ್ಲ, ಆಚೆ ಹೋಗಿದ್ದಾನೆ. ಬಟ್ ಆದ್ರೆ CMS ವಾಹನದಲ್ಲಿ ಕ್ಯಾಶ್ ಇದರಲ್ಲಿ ಯಾರು ಇಬ್ರು ಗನ್ಮೆನ್ಗಳು, ಒಬ್ಬ ಕಸ್ಟೋಡಿಯನ್, ಒಬ್ಬ ಡ್ರೈವರು, ಈ 4 ಜನರಲ್ಲಿ ಯಾರಾದ್ರೂ ಇದಕ್ಕೆ ಸಪೋರ್ಟ್ ಮಾಡಿದ್ರ, ಇವ್ರು ಯಾರಾದ್ರೂ ಶಾಮಿಲ್ ಆಗಿದ್ರ, ಇನ್ವಾಲ್ವ್ ಆಗಿದ್ರ ಅನ್ನೋದು ಈಗ ತನಿಖೆ ಆಗ್ಬೇಕಾಗಿದೆ. ಜೊತೆಗೆ 12ವರೆಗೆ ಇದನ್ನ ಲೋಡ್ ಮಾಡಿ ವೆಹಿಕಲ್ ಬಂದಿದ್ದು. ಈ ಇನ್ಫಾರ್ಮೇಶನ್ ಅವರೇ ಕೊಟ್ಟಿರ್ತಾರೆ. ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಸಪೋಸ್ ಗೊತ್ತಾಗಿದ್ದ ತಕ್ಷಣ ಈಗ ಲೂಟ್ ಆಗಿದೆ ಅಥವಾ ಈ ತರ ರಾಬರಿ ಆಯಿತು ಅಂದಿದ ತಕ್ಷಣ ಇದರಲ್ಲಿ 20 ನಿಮಿಷ ಡಿಲೇ ಕಾಣಿಸ್ತಾ ಇದೆ ಪೊಲೀಸರಿಗೆ ತನಿಖೆ ಮಾಡುವ ಸಂದರ್ಭದಲ್ಲಿ. ಯಾಕೆ ಇವ್ರು 20 ನಿಮಿಷ ಡಿಲೇ ತಗೊಂಡ್ರು? ಅಥವಾ ಇವ್ರನ್ನೆಲ್ಲ ದೂರ ಕರ್ಕೊಂಡು ಹೋದ್ರ, ಮೊಬೈಲ್ ಎಲ್ಲ ತಗೊಂಡಿದ್ರ, ಅಥವಾ ಇವರು ಶಾಮಿಲ್ ಆಗಿದಾರ? ಆಮೇಲೆ ಈಗ 5 ಕೋಟಿ ಅಂತ ಹೇಳ್ತಿದ್ದಾರೆ. ಸಂಪೂರ್ಣವಾದ ಮನಿ ರಿಕವರಿ ಆಗುತ್ತಾ ನಿಜವಾಗ್ಲೂ ಈ ಕೇಸ್ ಅಲ್ಲಾದ್ರೂ ಆಗುತ್ತಾ? ಅಥವಾ ಇನ್ನೇನೇನ್ ಲೂಪ್ ಹೋಲ್ಸ್ ಇದೆ? ಈ ಪೊಲೀಸರು ಹೇಗೆ ಕಂಡಿಡಿದ್ರು ಝೇವಿಯರ್ ಮತ್ತೆ ಅಣ್ಣಪ್ಪ ಇವರೇ ಕಿಂಗ್ ಪಿನ್ಗಳು, ಇವರೇ ಹೇಗೆ ಮಾಡಿದ್ರು ಅಂದ್ರೆ ಅವರ ಕಾಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ, ಅವರ ಡೇಟಾನ ಚೆಕ್ ಮಾಡ್ತಾರೆ. ಯಾವ್ದಾದ್ರು ಆಪ್ ಯೂಸ್ ಮಾಡಿದ್ರೆ ಇವರು, ಯಾವ್ದಾದ್ರು ಕಾಲ್ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಯಾವ ರೀತಿ ಇವರು ಮಾತಾಡಿದ್ರು, ಯಾವ ಮ್ಯಾಪ್ ನ ಟ್ರೇಸ್ ಮಾಡಿದ್ರೆ ಅವ್ರು ಯಾರ್ಯಾರ ಸಂಪರ್ಕದಲ್ಲಿದ್ರು, ಅವ್ರು ಯಾರ ಜೊತೆ ಮಾತಾಡಿದ್ರು. ಈಗ GPS ಲೊಕೇಶನ್ ಯೂಸ್ ಮಾಡಿನೇ ಕಾರ್ನ ಟ್ರೇಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಇಬ್ಬರನ್ನ ಅವ್ರನ್ನ ಟ್ರೇಸ್ ಮಾಡಿದ್ದಾರೆ. ಅವ್ರನ್ನು ಕೂಡ ಹಿಡಿಯೋ ಚಾನ್ಸಸ್ ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಇಷ್ಟು ಬೇಗ ಆಗಿದೆ ಅಲ್ವಾ ಈ ಪ್ರಾಸೆಸ್ ಅನ್ನೋದು ನಮ್ಮ ಬೆಂಗಳೂರು ಪೊಲೀಸರಿಗೆ ಶ್ಲಾಘನೀಯ, ಒಪ್ಪಿಸಲೇಬೇಕು. ಆದ್ರೆ ಫುಲ್ ಅಮೌಂಟ್ ಯಾವಾಗ ರಿಕವರ್ ಆಗುತ್ತೆ ಈ ಎಲ್ಲವನ್ನ ಕೂಡ ಈಗ ತನಿಖೆ ಆಗ್ತಾ ಇದೆ, ಅಷ್ಟರಲ್ಲಿ ನೋಡ್ಬೇಕು. ಸೊ ಇದಾಗಿತ್ತು ಪಿನ್ ಟು ಪಿನ್ ಬೆಂಗಳೂರಿನಲ್ಲಿ ನಡೆದಂತ ಬಿಗ್ಗೆಸ್ಟ್ ರಾಬರಿ ಆಗಿರುವಂತದ್ದು. ಸೊ ಇದೇ ರೀತಿ ಸಿಂಪಲ್ ಆಗಿ, ಸ್ವೀಟ್ ಆಗಿ, ಶಾರ್ಟ್ ಆಗಿ ವಿಡಿಯೋಗಳನ್ನ ತಗೊಂಡ್ಬರ್ತೀನಿ. ನೋಡ್ತಾ ಇರಿ. ನಮಸ್ಕಾರ.